ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ವಚನಾರ್ಥ ಚಿಂತನೆಯ ಮುಂದುವರೆದ ಭಾಗವಾಗಿ ಡಾಕ್ಟರ್ ಎಂ ಕಲಬುರ್ಗಿಯವರನ್ನು KS ಪರಮೇಶ್ವರ ಅವರು ಸಂದರ್ಶಿಸಿರ್ತಕ್ಕಂಥ ಕೆಲವು ವಿಡಿಯೋಗಳ ಅಭಿಪ್ರಾಯಗಳಿಗೆ ಒಂದು ಪ್ರತಿಕ್ರಿಯೆಯನ್ನು ನೀಡಲು ಬಯಸಿ ಈ ವಿಡಿಯೋಗಳನ್ನು ನಾನು ಇವತ್ತು ಪ್ರಾರಂಭಿಸಿದ್ದೇನೆ. 2-3 ವಿಡಿಯೋದಲ್ಲಿ ಈ ವಿಷಯಗಳು ಮುಗಿಯಬಹುದು ಅಂತ ಅಂದ್ಕೊಂಡಿದ್ದೇನೆ. ಮೊದಲನೇದಾಗಿ ಡಾಕ್ಟರ್ ಕಲಬುರ್ಗಿಯವರ ಮೊದಲ ವಿಡಿಯೋ, ಅದರಲ್ಲಿ ಅವರು ಏನನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ಅಂದರೆ, ಬೌದ್ಧ, ಜೈನ, ವೈದಿಕ ಮತ್ತು ಕಾಶ್ಮೀರಿ ಶೈವ ಈ 4 ವಲಸೆ ಧರ್ಮಗಳು ದಕ್ಷಿಣ ಭಾರತಕ್ಕೆ ಬರುವ ಪೂರ್ವದಲ್ಲಿ ಕರ್ನಾಟಕದಲ್ಲಿ ಕೇವಲ ವೃತ್ತಿ ಜಾತಿಗಳು ಮಾತ್ರ ಇದ್ದವು, ಧರ್ಮಗಳು ಇರಲಿಲ್ಲ. ಇಲ್ಲಿಯ ಜನರು ಆ ವಲಸೆ ಧರ್ಮಗಳನ್ನು ಅನುಸರಿಸುವಂಥ ಒಂದು ಪ್ರಸಂಗ ಉದ್ಭವವಾಗಿತ್ತು. ಅಂಥ ಸಂದರ್ಭದಲ್ಲಿ ಬಸವಣ್ಣನವರು ಆ ವಲಸೆ ಧರ್ಮಗಳ ವಿರುದ್ಧ ಪ್ರತಿಭಟಿಸಿ ಒಂದು ದೇಶೀಯ ಧರ್ಮವನ್ನು ಅವರು ಕಟ್ಟಿದರು ಅಂತೇಳಿ ಅವರು ಲಿಂಗಾಯತ ಧರ್ಮದ ಆರಂಭವನ್ನು ಬಸವಣ್ಣ ಅಧಿಕೃತವಾಗಿ ಈ ರೀತಿಯಾಗಿ ಉತ್ತರ ಭಾರತದ ವಲಸೆ ಧರ್ಮಗಳಿಗೆ ಪ್ರತಿಕ್ರಿಯೆಯಾಗಿ ಪ್ರತಿಭಟನೆಯಾಗಿ ಪ್ರಾರಂಭಿಸಿದ ಎನ್ನುವ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ನನ್ನ ಪ್ರಶ್ನೆ ಏನೆಂದರೆ, ಮೊದಲನೇದಾಗಿ ಬಸವಣ್ಣನಿಂದಲೇ ಲಿಂಗಾಯತ ಧರ್ಮದ ಆರಂಭ ಅನ್ನುವಂಥದ್ದನ್ನು ನಾನು ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ. ಕಾರಣ, ಲಿಂಗಾಯತ ಧರ್ಮವು ಒಂದು ವಿಶ್ವಾತ್ಮಕ ಧರ್ಮ, ಅಂದರೆ ಕಾಸ್ಮಿಕ್ ರಿಲಿಜಿಯನ್. ಅದನ್ನು ಚಾರಿತ್ರಿಕ ವಿಕಾಸ ಕ್ರಮದಲ್ಲಿ ನಾವು ನೋಡುವುದಾದರೆ ಅದರ ಮೂಲ ಸಿಂಧೂ ನಾಗರಿಕತೆಯ ಬಯಲಿನ ಇತಿಹಾಸದಷ್ಟು ಪ್ರಾಚೀನ, 4-5 ಸಾವಿರ ವರ್ಷಗಳ ಇತಿಹಾಸ ಅದಕ್ಕಿದೆ. ಅದಲ್ಲದೆ ಲೋಕಾಯತ ಶಾಕ್ತ ಶೈವ ಪರಂಪರೆಯ ಮೂಲದಿಂದ ಈ ಲಿಂಗಾಯತ ಅಥವಾ ವೀರಶೈವ ಧರ್ಮವು ಹುಟ್ಟಿದೆ. ಆದ್ದರಿಂದ ಬಸವಣ್ಣ ಆ ಧರ್ಮದ, ಅಂದರೆ ತನಗೂ ಬಹುಕಾಲ ಬಹುಯುಗಗಳ ಹಿಂದಿನಿಂದ ಇದ್ದು ಬಂದಂಥ ಧರ್ಮಕ್ಕೆ ಒಂದು ತಾತ್ವಿಕ ಚೌಕಟ್ಟನ್ನು ಒದಗಿಸಿದ ಎನ್ನುವಂಥದ್ದನ್ನು ನಾವು ಒಪ್ಪಬಹುದು. ಒಂದು ಕ್ರಾಂತಿಕಾರಕ ತಾತ್ವಿಕ ಚೌಕಟ್ಟನ್ನು ಆತ ಒದಗಿಸಿದ, ಒಂದು ಪ್ರತಿಪಾದನೆಯನ್ನು ಮಾಡಿದ ಎನ್ನುವಂಥದ್ದನ್ನು ಒಪ್ಪಬಹುದು. ಮತ್ತು ಆ ಧರ್ಮವನ್ನು ಹೆಚ್ಚು ವಿಸ್ತರಿಸಿದ, ಹೆಚ್ಚು ಜನಕ್ಕೆ ತೆಗೆದುಕೊಂಡು ಹೋದ ಎನ್ನುವುದನ್ನು ಒಪ್ಪಬಹುದು. ಇದಲ್ಲದೆ ಬಹಳ ಮುಖ್ಯವಾಗಿ ನಾವು ಡಾಕ್ಟರ್ ಕಲಬುರ್ಗಿಯವರ ಅಭಿಪ್ರಾಯವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ವಲಸೆ ಧರ್ಮಗಳು ಉತ್ತರ ಭಾರತದಿಂದ ಬರುವ ಪೂರ್ವದಲ್ಲಿ ದಕ್ಷಿಣದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಯಾವ ಧರ್ಮಗಳು ಇರಲೇ ಇಲ್ಲ ಅನ್ನುವಂಥ ಮಾತಿಗೆ ನಾವು ಉತ್ತರಿಸಲೇಬೇಕು. ಕಾರಣ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತದಲ್ಲಿ ಅತಿ ಪ್ರಾಚೀನ ಕಾಲದಿಂದ, ಸಿಂಧೂ ಕೊಳ್ಳದ ನಾಗರಿಕತೆಯಷ್ಟು ಕಾಲದಿಂದ ಶಾಕ್ತ ಪರಂಪರೆ, ತಾಂತ್ರಿಕ ಶಾಕ್ತ ಪರಂಪರೆ ಬಹಳ ದಟ್ಟವಾಗಿ ಭಾರತಾದ್ಯಂತ ಇತ್ತು. ಅದರಲ್ಲಿ ಕರ್ನಾಟಕದಲ್ಲೂ ಕೂಡ ಇತ್ತು. ಕರ್ನಾಟಕದ ದೇಶೀಯ ಧರ್ಮ, ಪ್ರಥಮ ದೇಶೀಯ ಧರ್ಮ ಅಂತ ಯಾವುದಾದ್ರೂ ಹೇಳುವುದಾದರೆ, ಅಥವಾ ಭಾರತದ ಸಂಸ್ಕೃತಿಯ ಇತಿಹಾಸದಲ್ಲಿ ಮೊದಲ ದೇಶೀಯ ಧರ್ಮ ಅಂತ ಯಾವುದಾದ್ರೂ ಇತ್ತು ಅಂತ ಹೇಳುವುದಾದರೆ, ಅದು ಲೋಕಾಯತ ಪರಂಪರೆಯ ಶಾಕ್ತ ಧರ್ಮ ಅಂತ ನಾವು ನಿರ್ಭಯವಾಗಿ ಹೇಳಬಹುದು. ಅದಕ್ಕೆ ಈಗಲೂ ಕೂಡ ಅದರ ಸತ್ವ ಸಾಕಷ್ಟು ನಮ್ಮ ಭಾರತದಲ್ಲಿ, ನಮ್ಮ ನಾಡಿನಲ್ಲಿ ಉಳಿದಿದೆ. ಕರ್ನಾಟಕದ ಅನೇಕ ಶಾಸನಗಳು ಇನ್ನೂ ನರಬಲಿಯ ಸೂಕ್ಷ್ಮಗಳನ್ನು ಉಳಿಸಿಕೊಂಡು ಬಂದಿರತಕ್ಕಂಥದ್ದು ನಾವು ನೋಡ್ತಿದ್ದೇವೆ. ಬ್ರಿಗ್ಸ್ ಅನ್ನುವಂಥ ಒಬ್ಬ ವಿದ್ವಾಂಸ ಬ್ರಿಟಿಷ್ ಕಾಲದಲ್ಲಿ ಸುಮಾರು 1880 ಅಥವಾ 19ನೇ ಶತಮಾನದಲ್ಲಿ ಒಂದು ಅಧಿಕೃತವಾದ ಆದೇಶವನ್ನು, ಅಂದರೆ ನರಬಲಿಯ ನಿಷೇಧದ ಆದೇಶವನ್ನು ಹೊರಡಿಸದೇ ಇದ್ದರೆ ಭಾರತದಲ್ಲಿ ಇನ್ನೂ ನರಬಲಿ ಮುಂದುವರಿತಿತ್ತು, ನರಬಲಿಯ ಕುಲಗಳೇ ಭಾರತದಲ್ಲಿ ಇದ್ದವು ಅನ್ನುವಂಥದ್ದನ್ನು ಹೇಳ್ತಾನೆ.
ಮತ್ತು ನಾನು ಇತ್ತೀಚೆಗೆ ಕೆಲವು ಹಾವೇರಿ ಜಿಲ್ಲೆಯ ಶಾಸನಗಳನ್ನು ನೋಡಿದಾಗ ಅಲ್ಲೂ ಕೂಡ ಸಾಧುಕುಲದಲ್ಲಿ ಕೆಲವು ನರಬಲಿಗೆ ಹೋಗ್ತಕ್ಕಂಥ ಮನೆತನಗಳ ಬಗ್ಗೆ ಅದರ ಉಲ್ಲೇಖಗಳನ್ನು ನಾನು ನೋಡಿದ್ದೇನೆ. ರಾಣೆಬೆನ್ನೂರು ತಾಲೂಕು ಮಾಕನೂರು ಶಾಸನ ಮತ್ತು ಇನ್ನು ಬೇರೆ ಕೆಲವು ಶಾಸನಗಳು ನೋಡಿದ್ದೇನೆ. ಡಾಕ್ಟರ್ ಕಲಬುರ್ಗಿಯವರು ಕೂಡ ದೊಡ್ಡ ಶಾಸನ ಪಂಡಿತರಾಗಿರುವುದರಿಂದ ಈ ವಿಷಯ ಅವರಿಗೆ ಗೊತ್ತಿಲ್ಲದೇ ಇಲ್ಲ. ಅವರು ಇದನ್ನು ಮರೆಮಾಚುತ್ತಿದ್ದಾರೆ ಅಂತ ನನಗನ್ನಿಸ್ತದೆ. ಆದ್ದರಿಂದ ದಕ್ಷಿಣ ಭಾರತದಲ್ಲಿ ಬಸವಪೂರ್ವ ಯುಗದಲ್ಲಿ ಎಷ್ಟೋ ವರ್ಷಗಳ ಕಾಲದಿಂದ ಶಾಕ್ತ ಪರಂಪರೆ, ಶಾಕ್ತ ಧರ್ಮ ಎನ್ನುವುದು ಇತ್ತು. ಆ ಶಾಕ್ತಾಚರಣೆಗಳನ್ನು ನಾವು ಧರ್ಮ ಎಂದು ಕರೆಯದೆ ವಿಧಿಯಿಲ್ಲ. ಇದಾದ ಮೇಲೆ ಅವರು ನಕುಲೀಶ, ಪಾಶುಪತ, ನಕುಲೀಶ, ಕಾಪಾಲಿಕ, ಶುದ್ಧ ಶೈವ, ಈ 4 ಶೈವರು ಬ್ರಾಹ್ಮಣರು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇದು ಸರಿಯೇ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೊದಲಿಗೆ ಬರ್ತದೆ. ಇದರಲ್ಲಿ ಪಾಶುಪತ, ಅದರಲ್ಲಿ ಅತಿಮಾರ್ಗಿಕ ಭಾಗ ಇದೆ, ಸಾತ್ವಿಕ ಭಾಗ ಇದೆ. ಅತಿಮಾರ್ಗಿಕ ಮತ್ತು ಸಾತ್ವಿಕ ಇವೆರಡರಲ್ಲಿ ಸಾತ್ವಿಕೀಕರಣಗೊಂಡದ್ದು ಅದು ಬ್ರಾಹ್ಮಣ ಪಾಶುಪತ. ನಕುಲೀಶ ಪಾಶುಪತ ಅದು ಜಿನಬ್ರಾಹ್ಮಣ. ಕಾಪಾಲಿಕ ಶೂದ್ರ ಪಂಥದ್ದು, ಅದು ಬಹುಶಃ ಮೂಲತಃ ಶೂದ್ರದಿಂದ ಬಂದಂಥದ್ದು. ಇನ್ನು ಶುದ್ಧ ಶೈವ ಅದು ಬ್ರಾಹ್ಮಣ. ಶುದ್ಧ ಶೈವ ಬ್ರಾಹ್ಮಣ, ಕಾಪಾಲಿಕ ಶೂದ್ರ ಮೂಲದಿಂದ ಬಂದದ್ದು. ಅದರಲ್ಲಿ ರ್ವಾತ್ಯರು ಶೈವೀಕರಣಗೊಂಡಂಥ ಪ್ರಸಂಗದಲ್ಲಿ ಕೆಲವು ರ್ವಾತ್ಯರು ಅಂದರೆ ಅವರು ಇತ್ತ ಆರ್ಯರು ಅಲ್ಲ, ಅನಾರ್ಯರು ಅಲ್ಲ ಅನ್ನುವಂಥ ಒಂದು ಜನಸಮುದಾಯ. ಮತ್ತು ಈ ನಮ್ಮ ದೇಶದ ಬಹಳ ದೊಡ್ಡ ಒಂದು ಅಹಿಂಸಾ ತತ್ವ, ಬೌದ್ಧ, ಜೈನ, ಶೈವ ಈ ಪರಂಪರೆಗಳಿಗೆ ಕಾರಣೀಭೂತರಾದಂಥ ಒಂದು ಜನಸಮುದಾಯ ಆ ರ್ವಾತ್ಯರು. ಅವರು ಶೈವೀಕರಣಕ್ಕೆ ಒಳಗಾಗುವಂಥ ಪ್ರಸಂಗದಲ್ಲಿ ಅನೇಕ ಬ್ರಾಹ್ಮಣರು ಕೂಡ ಕಾಪಾಲಿಕ ಪಂಥಕ್ಕೆ ಬಂದಂಥದ್ದು ಇತಿಹಾಸದಲ್ಲಿ ಇದೆ. ಆದ್ದರಿಂದ ಡಾಕ್ಟರ್ ಕಲಬುರ್ಗಿಯವರ ಈ ಅಭಿಪ್ರಾಯ ಅಂದರೆ ಈ 4 ಯಾವ್ಯಾವು, ಪಾಶುಪತ, ನಕುಲೀಶ ಮತ್ತು ಕಾಪಾಲಿಕ, ಶುದ್ಧ ಶೈವ, ಇವು ಬ್ರಾಹ್ಮಣರು ಅನ್ನುವಂಥದ್ದು ನಾವು ಒಪ್ತಕ್ಕಂಥದ್ದಲ್ಲ. ಅದಲ್ಲದೆ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕಾದ್ದು, ಸ್ವತಃ ಡಾಕ್ಟರ್ ಕಲಬುರ್ಗಿಯವರು ಲಿಂಗಾಯತವಾದವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಅವರು ತಮ್ಮ ಎಲ್ಲ ಮಾರ್ಗಗಳಲ್ಲಿ ಅವರು ಉಪಯೋಗಿಸಿರ್ತಕ್ಕಂಥ ಪದ ವೀರಶೈವ. ಅವರು ಅದನ್ನು ಲಿಂಗಾಯತ ಪದಕ್ಕೆ ಒಂದು ಪರ್ಯಾಯವಾದ ಪದವಾಗಿಯೇ ಅವರು ಅದಕ್ಕೆ ಸಂವಾದಿಯಾಗಿ ಅದನ್ನು ಬಳಸಿದ್ದಾರೆ. ಆಗ ಅವರು ಲಿಂಗಾಯತ ಅನ್ನೋ ಪದವನ್ನು ಬಳಸಿರಲಿಲ್ಲ. ಆಮೇಲೆ ಆ ವೀರಶೈವದ ಮೂಲವನ್ನು ಅವರು ಎಲ್ಲಿ ಗುರುತಿಸಿದ್ದಾರೆ ಅಂತ ಹೇಳಿದರೆ, ಹಿಂದೆ ಯಾವ ಶಾಸನಗಳಲ್ಲೂ ವೀರಶೈವ ಎನ್ನುವ ಪದದ ಉಲ್ಲೇಖವಿಲ್ಲ. ನಕುಲೀಶ ಪಾಶುಪತ ಅಂತ ಇದೆ. ಆ ನಕುಲೀಶ ಪಾಶುಪತವೇ ವೀರಶೈವ ಆಗಿ ಪರಿವರ್ತನೆಗೊಂಡಿದೆ ಅಂತ ಹೇಳಿ ಅವರು ತಮ್ಮ ಮಾರ್ಗಗಳಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಆದ್ದರಿಂದ ನಕುಲೀಶ ಪಾಶುಪತ ವೀರಶೈವ ಅಥವಾ ಲಿಂಗಾಯತ ಎನ್ನುವುದಾದರೆ ಅದರಲ್ಲಿ ಬ್ರಾಹ್ಮಣ ಅಂಶಗಳು ಹೇಗೆ ಬಂದವು, ಅಥವಾ ಅದು ಬ್ರಾಹ್ಮಣ ಹೇಗೆ ಆದಿತ್ತು, ಬ್ರಾಹ್ಮಣ ಅಂಶಗಳಿರಬಹುದು. ಯಾಕಂದರೆ ಬ್ರಾಹ್ಮಣರು ಭಾರತದ ಅನೇಕ ದೇಶೀಯ ಪಂಥ ಪರಂಪರೆಗಳಿಂದ ಪ್ರಭಾವಿತರಾಗಿದ್ದಾರೆ ಮತ್ತು ಅದರೊಳಗೆ ಸೇರಿಕೊಂಡು ಹೋಗಿದ್ದಾರೆ. ಆದ್ದರಿಂದ ಇನ್ನು ಕಾಪಾಲಿಕ ಮತ್ತೊಂದು ನಾವು ಇಲ್ಲಿ ಗಮನಿಸಬೇಕಾದ್ದು, ನಕುಲೀಶ ಪಾಶುಪತ ಶೈವ ಬ್ರಾಹ್ಮಣರು ಆಗಮಿಕ 28 ಆಗಮಗಳು ಆ ಶೈವ ಬ್ರಾಹ್ಮಣರಿಗೆ ಸಂಬಂಧಪಟ್ಟವು. ಅದರಲ್ಲಿ ಶುದ್ಧ ಶೈವ, ಅರ್ಧ ಶೈವ ಮತ್ತು ಅರ್ಧ ವೈದಿಕ ಅನ್ನುವಂಥ ಮಾತನ್ನು ಅವರು ಉಪಯೋಗಿಸ್ತಾರೆ. ಅಂದರೆ ಅರ್ಧ ಶೈವ ಅರ್ಧ ವೈದಿಕ ಅಂದಾಗ ಅದರಲ್ಲಿ ಅರ್ಧ ವೈದಿಕವಲ್ಲದ ಅಂತ ಅರ್ಥ ಆಯಿತು, ಇನ್ನರ್ಧ ವೈದಿಕ ಅಂತ ಅರ್ಥ ಆಯಿತು. ಅಂದರೆ ಅದು ತಾಂತ್ರಿಕ, ಆಗಮಿಕ, ತಾಂತ್ರಿಕ. ಆ್ಯಕ್ಚುಲಿ ಆಗಮಿಕ ಅಂತಕ್ಕಂಥದ್ದೇ ಅದು ಸಮ್ಮಿಶ್ರಣ. ಒಂದು ಕಡೆ ತಾಂತ್ರಿಕತೆಯ ಪ್ರಭಾವವೂ ಅದರ ಮೇಲಿದೆ, ಇನ್ನೊಂದು ಕಡೆ ವೇದಾಂತಗಳ ಪ್ರಭಾವವೂ ಅದರ ಮೇಲಿದೆ. ಇದೇ ರ್ವಾತ್ಯ ಪರಂಪರೆ ಅಂತ ನಾವು ಹೇಳೋದು. ರ್ವಾತ್ಯ ಪರಂಪರೆಯ ಮೂಲದಿಂದ ಹುಟ್ಟಿರೋದೇ ಈ ಅನೇಕ ಶೈವ ಪಂಥಗಳು. ಇದಲ್ಲದೆ ನೋಡಿ, ಕರ್ನಾಟಕದಲ್ಲಿ ಬಸವಪೂರ್ವ ಯುಗದಲ್ಲಿ ಸುಮಾರಾಗಿ ಕ್ರಿಸ್ತಶಕ 9ನೇ ಶತಮಾನದಿಂದಲೇ ಇಲ್ಲಿ ಕಾಪಾಲಿಕ ಪಂಥ ಬಹಳ ಪ್ರಭಾವಶಾಲಿಯಾಗಿತ್ತು. ಅದು ಶೂದ್ರ ಮೂಲದ ಪಂಥ ಮತ್ತು ಬ್ರಾಹ್ಮಣ ವಿರೋಧಿ ಪಂಥ ಅದು.
ಯಾಕಂದರೆ ಬ್ರಾಹ್ಮಣರ ಕಾಪಾಲಿಕರು ಟಾರ್ಗೆಟ್ ಮಾಡ್ತಿದ್ದೆ ಬ್ರಾಹ್ಮಣರನ್ನು. ಅತ್ಯಂತ ಶ್ರೇಷ್ಠ ಬ್ರಾಹ್ಮಣನ ತಲೆ, ಅವನ ರುಂಡ, ಅವನ ಶಿರ ಕಾಪಾಲಿಕರಿಗೆ ಬೇಕಾಗಿತ್ತದು. ಹಾಗಾಗಿ ಬ್ರಾಹ್ಮಣರಿಗೂ ಮತ್ತು ಕಾಪಾಲಿಕರಿಗೂ ಒಂದು ರೀತಿಯ ಸಾಂಸ್ಕೃತಿಕ ಸಂಘರ್ಷ ಅದು ಬಹುಕಾಲದ ಹಿಂದಿನಿಂದ ಬಂದಿದೆ. ಇದರ ಆಶಯ ಬಹುಶಃ ಶಿವನು ಬ್ರಹ್ಮಹತ್ಯೆಯ ದೋಷವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಕಪಾಲವನ್ನು ಹಿಡಿದು ಅವನು ಸಂಚಾರ ಮಾಡ್ತಕ್ಕಂಥದ್ದು, ಆಮೇಲೆ ಕಾಶಿಯಲ್ಲಿ ತನ್ನ ಪಾಪ ವಿಮೋಚನೆಯನ್ನು ಮಾಡ್ಕೊಳ್ತಕ್ಕಂಥ ಪುರಾಣ ಕಥೆ ಏನಿದೆಯಲ್ಲ ಅದರ ಆಶಯವನ್ನು ಅದು ಕಟ್ಟಿಕೊಂಡಿದೆ ಅಂತ ನಾವು ಹೇಳ್ಬೋದು. ಅದಲ್ಲದೆ ಮಹೇಂದ್ರವರ್ಮನ ಮತ್ತವಿಲಾಸ ನಾಟಕದ ಆಧಾರದಿಂದ ನಾವು ಹೇಳೋದಾದರೆ ಕ್ರಿಸ್ತಶಕ 7ರ ಆರಂಭದ ಕಾಲಕ್ಕೆ ದಕ್ಷಿಣ ಭಾರತದಲ್ಲಿ ಕಾಪಾಲಿಕರ ಅಸ್ತಿತ್ವವಿತ್ತು. ಶಂಕರಾಚಾರ್ಯರಿಗೂ ಕೂಡ ನೀವು ಕರ್ನಾಟಕದಲ್ಲಿ ಕಾಪಾಲಿಕರಿದ್ದಾರೆ, ಅಲ್ಲಿ ನೀವು ಹೋಗಬೇಡಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಅವರ ಅನುಯಾಯಿಗಳು ನೀಡ್ತಾರೆ. ಇದೆಲ್ಲದರ ಆಧಾರದಿಂದ ನಾವು ಹೇಳೋದೇನೆಂದರೆ ಬಸವ ಪೂರ್ವ ಯುಗದಲ್ಲಿ ತಾಂತ್ರಿಕ ಪಂಥ, ಶಾಕ್ತ ಪಂಥ ಮತ್ತು ಶೈವ ಪಂಥ, ಆ ಶೈವ ಪಂಥದ ಭಾಗವಾಗಿ ಈ ಕಾಪಾಲಿಕ, ಯಾಕಂದರೆ ಕಾಪಾಲಿಕ ಅದು ಅವರು ಶಕ್ತಿ ಪೂಜಕರು ಹೌದು ಮತ್ತು ಭೈರವ ಪೂಜಕರು ಹೌದು. ಹಾಗಾಗಿ ಈ ಪಂಥಗಳು ಅಸ್ತಿತ್ವದಲ್ಲಿದ್ದವು. ಮತ್ತು ಅದರಲ್ಲಿ ಬಹಳ ಮುಖ್ಯವಾಗಿ 90% ದೇಶೀಯ ಜನರ ಧರ್ಮಾಚರಣೆಯ ಭಾಗವಾಗಿ ಇದ್ದಂಥದ್ದು ಶಾಕ್ತ ಪರಂಪರೆ. ಇದನ್ನು ನಾವು ಧರ್ಮ ಎನ್ನದಿದ್ದರೆ ಕೇವಲ ರಾಜಪೂಜಿತ ಪುರೋಹಿತಶಾಹಿ ಧರ್ಮಗಳನ್ನೇ ನಾವು ಧರ್ಮ ಅನ್ನುವುದಾದರೆ ನಾವು ಸರಿಯಾದ ಚರಿತ್ರೆಯನ್ನು ನಾವು ಜನರಿಗೆ ಕಟ್ಟಿಕೊಂಡಂತೆ ಅಂತ ಅನಿಸೋದಿಲ್ಲ. ಆದ್ದರಿಂದ ಡಾಕ್ಟರ್ ಕಲಬುರ್ಗಿಯವರು ತಮ್ಮ ಮೊದಲ ಭಾಗ 1ರ ಸಂದರ್ಶನದಲ್ಲಿ ನೀಡಿರ್ತಕ್ಕಂಥ ಕೆಲವು ಅಭಿಪ್ರಾಯಗಳು ಸಮಸ್ಯಾತ್ಮಕವಾಗಿವೆ, ಅವುಗಳನ್ನು ಪೂರ್ಣ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತ ಇಷ್ಟು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಚಾರಕ್ಕೆ ಹೋಗೋಣ.